ಪರಿಶ್ರಮವಿಲ್ಲದ ಪ್ರತಿಭೆ ಸೋಲಬಹುದು, ಆದರೆ ಕಠಿಣ ಪರಿಶ್ರಮಕ್ಕೆ ಎಂದಿಗೂ ಸೋಲಿಲ್ಲ. ಯಾರು ಕೂಡ ನಡಿಗೆಯನ್ನ ಒಮ್ಮೆಲೆ ಕಲ್ತಿಲ್ಲ ಗೆಳೆಯ. ಎದ್ದು ಬಿದ್ದೆ ಎಲ್ರೂ ನಡೆದದ್ದು. ಬದುಕಿನಲ್ಲೂ ಹಾಗೆ ಏಳು ಬೀಳುಗಳು ಇದ್ದೇ ಇರತ್ತೆ. ಧೈರ್ಯ ಎಂದರೆ ಕೇವಲ ಹೊಡೆದಾಟಕ್ಕಿಳಿಯೋದಲ್ಲ, ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯಬಲ್ಲ ಸಾಮರ್ಥ್ಯ, ಒತ್ತಡದ ಪರಿಸ್ಥಿತಿ ನಿಭಾಯಿಸುವ ತಾಕತ್ತು, ಇವು ಎರಡೂ ಕೂಡ ಒಂದು ರೀತಿಯ ಧೈರ್ಯವೇ ಅನ್ನೋದನ್ನ ಮರಿಬೇಡ. ಮನುಕುಲ ಅಥವಾ ಮಾನವೀಯತೆಯಲ್ಲಿ ನಂಬಿಕೆ ಕಳ್ಕೋಬೇಡ. ಅದು ಸಾಗರವಿದ್ದಂತೆ. ಸಾಗರದ ಕೆಲವು ಹನಿಗಳು ಮಲಿನವಾದರೆ ಇಡೀ ಸಮುದ್ರವೇ ಮಲಿನವಾಗಿರುವುದಿಲ್ಲ ಎಂಬುದನ್ನು ನೆನಪಿಡು. ಈ ಮಾತುಗಳನ್ನು ಚೆನ್ನಾಗಿ ನಿನ್ನ ಜೀವನದಲ್ಲಿ ಅಳವಡಿಸ್ಕೋ. ಯಾವತ್ತಾದರೂ ಹಣ ಮತ್ತು ವಿಶ್ವಾಸದ ಮಧ್ಯೆ ಒಂದನ್ನು ಆಯ್ಕೆ ಮಾಡೋ ಸಂದರ್ಭ ನಿನಗೋದಕ್ಕೆ ಬಂದರೆ ವಿಶ್ವಾಸವನ್ನೇ ಆಯ್ಕೆ ಮಾಡ್ಕೋ. ಯಾಕಂದರೆ ಹಣವನ್ನು ಯಾವಾಗ ಬೇಕಾದರೂ ಸಂಪಾದನೆ ಮಾಡಬಹುದು, ಆದರೆ ವಿಶ್ವಾಸ ಹಾಗಲ್ಲ. ಮೊಟ್ಟೆಯನ್ನು ಹೊರಗಿನಿಂದ ಹೊಡೆದ್ರೆ ಒಂದು ಜೀವ ಹೋಗುತ್ತೆ, ಒಳಗಿನಿಂದ ಹೊಡೆದ್ರೆ ಜೀವಾಂಕುರವಾಗುತ್ತೆ. ಶ್ರೇಷ್ಠ ಕೆಲಸಗಳು ಯಾವಾಗಲೂ ಒಳಗಿನಿಂದಲೇ ಶುರುವಾಗುತ್ತೆ ಗೆಳೆಯ. ಸಮಸ್ಯೆಯನ್ನು ಪರಿಹರಿಸಬೇಕಂದ್ರೆ ಅದನ್ನು ಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸಮಸ್ಯೆ ಒಳಗಳಿಗೆ ಪರಿಹಾರವೂ ಇದ್ದೇ ಇರುತ್ತೆ.